ಆಗ್ತಾ ಇದ್ದಂತೆ ಇದೀಗ ಡಿಎಂಕೆ ವಿರುದ್ಧ ಅಬ್ಬರಿಸಿದ್ದಾರೆ ದಳಪತಿ. ಹಿಂದಿನ ಸರ್ಕಾರ ರಾಜ್ಯದ ಖಜಾನೆ ಖಾಲಿ ಮಾಡಿದೆ ಅಂತ ಹೇಳಿದ್ದಾರೆ. 10 ಲಕ್ಷ ಕೋಟಿ ಸಾಲವನ್ನ ನನ್ನ ಮೇಲೆ ಹೊರಿಸಿದ್ದಾರೆ. ಜನರ ₹1 ಲೂಟಿ ಮಾಡೋದಕ್ಕೂ ಕೂಡ ನಾನು ಬಿಡೋದಿಲ್ಲ. ನಾನು ರಾಜಕೀಯ ಕುಟುಂಬದಿಂದ ಬಂದವನಲ್ಲ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು ಅಂತ ಹೇಳಿದ್ದಾರೆ. ಈ ಒಂದು ಭಾಷಣದ ಸಂದರ್ಭದಲ್ಲಿ ಜನರ ಋಣ ತೀರಿಸಲು ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ ದಳಪತಿ ವಿಜಯ್. 10 ಲಕ್ಷ ಕೋಟಿ ಸಾಲವನ್ನ ನನ್ನ ಮೇಲೆ ಹೊರಿಸಿದ್ದಾರೆ ಅಂತ ಹೇಳಿ ಡಿಎಂಕೆ ವಿರುದ್ಧ ಸಿಎಂ ಆಗ್ತಾ ಇದ್ದಂತೆ ಭಾಷಣದ ಸಂದರ್ಭದಲ್ಲಿ ಅಬ್ಬರಿಸಿದ್ರು. ಅದರಲ್ಲೂ ಕೂಡ ಡಿಎಂಕೆ ಸರ್ಕಾರದ ವಿರುದ್ಧ ಅಬ್ಬರಿಸಿದ್ದಾರೆ. This is a new beginning. A new era of a real, secular, social justice starts now. This is a new beginning. A new era of a real, secular, social justice starts now. This is a new beginning. ಹೀಗೆ ಇದೀಗ ರಾಜಕೀಯಕ್ಕೆ ಬಂದ ನಂತರ ಏನ್ ಮಾಡ್ತೀನಿ ಅಂತ ಹೇಳಿ ಈ ಹಿಂದೆ ಏನೋ ಡೈಲಾಗ್ಗಳನ್ನ ಹೊಡೆದಿದ್ದಾರೆ ವಿಜಯ್ ಅನ್ನುವಂಥದ್ದು ಕೂಡ ಇಲ್ಲಿ ಒಂದಷ್ಟು ಜನ ಟೀಕೆ ಮಾಡ್ತಾ ಇದ್ರು. ಇವತ್ತಿನ ಭಾಷಣವೂ ಕೂಡ ಹಾಗೇ ರೀತಿಯಾಗಿ ಇತ್ತು, ಒಂದು ಸ್ವಲ್ಪ ಹಾಗೇ ಇತ್ತು. ಅಂತಂದ್ರೆ ಕೆಲವೊಂದು ಡೈಲಾಗ್ಸ್ ಇರ್ಬೋದು. ಅಂತಂದ್ರೆ ಇದು ನ್ಯೂ ಎರಾ ಆರಂಭ ಆಗ್ತಾ ಇದೆ, ಅದಾದ ನಂತರ ಇಲ್ಲಿ ಟೈಮ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಟೈಮ್ ಸ್ಟಾರ್ಟ್ಸ್ ನಾವ್ ಅಂತ ಹೇಳಿ ಒಂದು ಹೇಳುವಂಥದ್ದು. ಇನ್ನು ನಾನು ತಪ್ಪು ಮಾಡೋದಿಲ್ಲ, ತಪ್ಪು ಮಾಡೋರನ್ನ ಬಿಡೋದಿಲ್ಲ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ವಿಜಯ್. ಪ್ರಮಾಣ ವಚನ ಬೆನ್ನಲ್ಲೇ ದಳಪತಿ ವಿಜಯ್ ಈ ರೀತಿಯಾಗಿ ಶಪಥ ಮಾಡಿದ್ರು. ನಾನು ತಪ್ಪು ಮಾಡೋದಿಲ್ಲ, ಮಾಡೋರನ್ನ ಬಿಡೋದಿಲ್ಲ. ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ದಳಪತಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮವರೇ ತಪ್ಪು ಮಾಡಿದ್ರು ಕೂಡ ನಾನು ಬಿಡೋದಿಲ್ಲ. ತಮಿಳುನಾಡಿನಲ್ಲಿ ಇಂದಿನಿಂದ ಹೊಸ ಯುಗ ಆರಂಭ ಆಗ್ತಾ ಇದೆ. ಏನೇ ಸಮಸ್ಯೆ ಆದರೂ ಕೂಡ ಎದುರಿಸಲು ನಾನು ಸಿದ್ಧನಿದ್ದೇನೆ. ಇದು ನನ್ನ ಒಬ್ಬನ ಗೆಲುವಲ್ಲ, ಜನರ ಗೆಲುವು ಅಂತ ಹೇಳಿ ವಿಜಯ್ ತಿಳಿಸಿದ್ದಾರೆ. ಹೀಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ಇಷ್ಟೆಲ್ಲವೂ ಕೂಡ ಹೇಳಿರುವಂಥದ್ದು. ಮೊದಲನೇದಾಗಿ ಗ್ಯಾರಂಟಿ ಯೋಜನೆ ಇರ್ಬೋದು, ಅದಾದ ನಂತರ ಮಹಿಳೆಯರ ಸುರಕ್ಷಣೆ ಅಥವಾ ಅದಾದ ನಂತರ ಡ್ರಗ್ಸ್ ಮುಕ್ತ ನಾಡು, ಅದಾದ ಮೇಲೆ ನಮ್ಮವರೇ ತಪ್ಪು ಮಾಡಿದ್ರು ಕೂಡ ನಾನು ಬಿಡೋದಿಲ್ಲ, ನಾನು ತಪ್ಪು ಮಾಡೋದು ಇಲ್ಲ, ಮಾಡೋರನ್ನ ಬಿಡೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. சி ஜோசப் விஜய் எனும் நான் தமிழ்நாட்டு அரசின் முதலமைச்சர் என்ற முறையில் எனது கவனத்திற்குள்ளாவதும் தெரிய வருவதுமான எந்த பொருளையும் முதலமைச்சரின் கடமைகளை உரியவாறு நிறைவேற்ற தேவையான அளவுக்கன்றி ஒருவரிடமோ பலரிடமோ நேர்முகமாகவோ மறைமுகமாகவோ அறிவிக்கவோ வெளிப்படுத்தவோ மாட்டேன் என்று ஆண்டவன் மீது ஆணையிட்டு உறுதிமொழிகிறேன். ಹೀಗೆ ಇದು ನನ್ನ ಒಬ್ಬನ ಗೆಲುವಲ್ಲ, ಇದು ಜನರ ಗೆಲುವು ಅಂತ ಹೇಳಿ ವಿಜಯ್ ಹೇಳಿರುವಂಥದ್ದು. ಪ್ರಮಾಣ ವಚನ ಬೆನ್ನಲ್ಲೇ ದಳಪತಿ ವಿಜಯ್ ಈ ರೀತಿಯಾಗಿ ಶಪಥ ಮಾಡಿದ್ದಾರೆ. ಮೊದಲನೇದಾಗಿ ಇದು ಕೇವಲ ನನ್ನ ಒಬ್ಬನ ಗೆಲುವಲ್ಲ, ಇದು ಜನರ ಗೆಲುವು ಅಂತ ಹೇಳಿ ತಿಳಿಸಿದ್ದಾರೆ. ನಾನು ತಪ್ಪು ಮಾಡೋದು ಇಲ್ಲ, ತಪ್ಪು ಮಾಡೋರನ್ನ ಬಿಡೋದು ಇಲ್ಲ ಅಂತ ಹೇಳಿ ದಳಪತಿ ವಿಜಯ್ ಸಿಎಂ ಆಗ್ತಾ ಇದ್ದಂತೆ ಹೇಳಿದ್ದಾರೆ. ಇನ್ನು ಮೇ 13ರ ಒಳಗೆ ವಿಶ್ವಾಸಮತ ಸಾಬೀತುಪಡಿಸಬೇಕು. ಸಿಎಂ ಆದ ಜನನಾಯಕನ್ಗೆ ಇದು ಮುಂದಿರುವಂತಹ ಸವಾಲು. ಮೇ 13ರ ಒಳಗೆ ವಿಶ್ವಾಸಮತವನ್ನ ಸಾಬೀತುಪಡಿಸಬೇಕು. 120 ಶಾಸಕರ ಬೆಂಬಲದ ಜೊತೆ ಟಿವಿಕೆ ಸರ್ಕಾರ ರಚನೆ ಮಾಡಬೇಕು. ವಿಧಾನಸಭೆಯಲ್ಲಿ ಟಿವಿಕೆ ಬಹುಮತ ಸಾಬೀತುಪಡಿಸಬೇಕು ಅಂತ ಹೇಳಿ ಗವರ್ನರ್ ಕೊಟ್ಟಿರುವಂತಹ ಸೂಚನೆ ಇದು. ಸಿಎಂ ಆದ ಜನನಾಯಕನ್ಗೆ ಇದು ಮುಂದಿರುವಂತಹ ಸವಾಲು. 120 ಶಾಸಕರ ಬೆಂಬಲ ಇದೆ ಅಂತ ಹೇಳಿ ಏನವರು ತಿಳಿಸಿದ್ರು ಗವರ್ನರ್ಗೆ, ನಿನ್ನೆ ಪತ್ರವನ್ನ ಕೊಟ್ಟಿದ್ದಾರಲ್ಲ, ಅದನ್ನ ಈಗ ವಿಧಾನಸಭೆಯಲ್ಲಿ ಟಿವಿಕೆ ಬಹುಮತ ಸಾಬೀತುಪಡಿಸಬೇಕಾಗತ್ತೆ. ಹೀಗೆ ಅವರಿಗೆ ಒಂದಷ್ಟು ಕಾಲಾವಕಾಶ ಕೊಟ್ಟಿದ್ದಾರೆ. 3 ದಿನ ಟೈಮ್ ಕೊಟ್ಟಿದ್ದಾರೆ. ಇವತ್ತು 10ನೇ ತಾರೀಕು, 13ರ ಒಳಗೆ ಇದನ್ನ ವಿಶ್ವಾಸ
ಮತವನ್ನ ಸಾಬೀತುಪಡಿಸಬೇಕು ಅಂತ ಹೇಳಿ ದಳಪತಿ ವಿಜಯ್ಗೆ ಗವರ್ನರ್ ಕೊಟ್ಟಿರುವಂತಹ ಒಂದು ಸೂಚನೆ. ಹಾಗಾಗಿ ಮುಂದೆ ಏನು ಚಾಲೆಂಜ್ ಬಹಳ ದೊಡ್ಡದಾಗಿದೆ. ಕಾರಣ ಏನು ಅಂತಂದ್ರೆ ಈಗಾಗಲೇ ಇಷ್ಟೆಲ್ಲ ಸರ್ಕಸ್ ಆದ ನಂತರ ಇಷ್ಟೆಲ್ಲ ಆದ ನಂತರ ಈಗ ಫೈನಲಿ ಸಿಎಂ ಏನೋ ಆದ್ರು, ಆದ್ರೆ ಇಲ್ಲಿ 120 ಶಾಸಕರ ಬೆಂಬಲ ಇದೆ ಅಂತ ಹೇಳಿ ನಿನ್ನೆ ಗವರ್ನರ್ ಹತ್ರ ಅವರು ಪತ್ರವನ್ನ ಸಲ್ಲಿಸಿದ್ರು. ಅದು ಕೂಡ ವಿತ್ ಸಿಗ್ನೇಚರ್. ಯಾವ್ಯಾವ ಶಾಸಕರ ಬೆಂಬಲ ಇದೆ, ಯಾವ ಪಕ್ಷದಿಂದ ಎಷ್ಟು ಜನ ಬೆಂಬಲ ಸೂಚಿಸಿದ್ದಾರೆ ಇದೆಲ್ಲವೂ ಕೂಡ ಗವರ್ನರ್ಗೆ ತಿಳಿಸಿದ್ರು. ಇದನ್ನ ಸಾಬೀತುಪಡಿಸಬೇಕಾಗುತ್ತೆ. ವಿಧಾನಸಭೆಯಲ್ಲಿ ಟಿವಿಕೆ ಬಹುಮತ ಸಾಬೀತುಪಡಿಸಬೇಕು. ಇದು ಇನ್ನು ಕೇವಲ 3 ದಿನ ಇದಕ್ಕೆ ಕಾಲಾವಕಾಶವನ್ನ ಗವರ್ನರ್ ಕೊಟ್ಟಿರುವಂಥದ್ದು. ಹಾಗಾಗಿ ಇನ್ನ ಮೇ 13ನೇ ತಾರೀಕಿನ ಒಳಗೆ ಬಹುಮತವನ್ನ ಸಾಬೀತುಪಡಿಸೋದು ಇದು ಮತ್ತೊಂದು ಚಾಲೆಂಜ್. ಹಾಗಾಗಿ ಇನ್ನೇನು ಎಲ್ಲವೂ ಕೂಡ ಬೆಂಬಲ ಇದೆ, ಪ್ಲಾನ್ ಬಿ ನನ್ನ ಹತ್ರ ರೆಡಿ ಇದೆ ಅಂತ ಹೇಳಿ ದಳಪತಿ ವಿಜಯವಾಗ್ಲೂ ಹೇಳ್ತಾ ಇದ್ರು. ಅದರಂತೆ ಈಗ ಪ್ಲಾನ್ ಬಿ ಬಹುಶಃ ವರ್ಕೌಟ್ ಆಗಿರ್ಬೋದು. ಹಾಗಾಗಿ ಅವ್ರಿಗೆ 118 ಮ್ಯಾಜಿಕ್ ನಂಬರ್ ಇದ್ದಿದ್ದು 120ಕ್ಕೆ ಅವರು ದಾಟಿದ್ರು. 120ರ ಬೆಂಬಲವನ್ನ ತಗೊಂಡು ಹೋಗಿ ಗವರ್ನರ್ ಹತ್ರ ತಿಳಿಸಿದ್ರು. ಹಾಗಾಗಿ ಈಗ ಇರುವಂತದ್ದು ಚಾಲೆಂಜ್ ಮತ್ತೊಂದು ಮೇ 13ರ ಒಳಗೆ. பலரிடமோ நேர்முகமாகவோ மறைமுகமாகவோ அறிவிக்கவோ வெளிப்படுத்தவோ மாட்டேன் என்று